ಶಿವಾಜಿ ಲಿಫ್ಟು 5th ಫ್ಲೋರ್ ಹತ್ಲಾ? ತಿಗ ಉರಿಸ್ಬೇಡ. ಬಿದ್ದಿರೋದಿಲ್ಲ ಅದು ಅಲ್ಲೇ ಸ್ಟ್ರಕ್ ಆಗೈತೆ ಲಿಫ್ಟು. ಸಮಯ 8:19. ನನ್ನ ಹತ್ರ 77 ಪಾರ್ಸಲ್ ಇದೆ. ಡೆಲಿವರಿ ಲೊಕೇಶನ್ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ. ಇವತ್ತು 45ನೇ ದಿನ ಚಾಲೆಂಜು. ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಫಸ್ಟ್ ಪಾರ್ಸಲ್ಲೇ 3 ಫ್ಲೋರ್ ಹತ್ತಬೇಕು. ಹಿಂಗೆ ರಿಲೀಫ್ ಹಿಂಗೈತೆ ಮೆಟ್ಲು, ಸರಿಯಾಗೇ ಇಲ್ಲ, ಕಾಲೆಲ್ಲ ಇಟ್ಕೊಂಡಾಗ ಆಗ್ತಾ ಇದೆ ಈ ಚಳಿಗೆ. ಅಮೆಝಾನ್ ಡೆಲಿವರಿ ಸರ್, ಇಲ್ಲೇ ಇಲ್ಲಿ 3rd ಫ್ಲೋರಲ್ಲಿ ಇದ್ದೀನಿ. ಹಾಂ ಇದೆ. ಹಾಂ OTP ಇದೆ. ಹಾಂ ಇವಾಗ ಕಳಿಸಿದ್ದೀನಿ ನೋಡಿ. ಹಾಂ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಈ ಮನೆ ಇದ್ಯಾ ಫ್ಲೋರ ಗೊತ್ತಿಲ್ಲ, ಇದನ್ನ ಹತ್ಬೇಕೇನು. ಇಷ್ಟು ಬೆಳಿಗ್ಗೆ ಚಳಿಲಿ 4 ಫ್ಲೋರ್ ಬಾ ಹತ್ತು ಬಾ ಅಂತಾರೆ. ನಮ್ಮನ್ನ ಏನು ಅನ್ಕೊಂಬಿಟ್ಟವ್ರೆ. ಒಳ್ಳೆ ಬಂದ್ಬಿಟ್ರ, ಥ್ಯಾಂಕ್ ಯು. ಥ್ಯಾಂಕ್ ಯು. 9:32. ಓಹೋ, ಏನು ಗುರು, ಇನ್ನೂ 20 ಪಾರ್ಸಲ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿ 1 ಗಂಟೆ ಆಯಿತು ಡೆಲಿವರಿ ಸ್ಟಾರ್ಟ್ ಮಾಡಿ. ಈ ಚಳಿಗೆ ಪಾರ್ಸಲ್ ಮಾಡೋಕ್ಕೆ ಆಗ್ತಾ ಇಲ್ಲ. 8:00 ಸ್ಟಾರ್ಟ್ ಮಾಡಿದ್ದು, 9:00 ಆದರೂ ಬರೀ 20 ಪಾರ್ಸಲ್ ಅಷ್ಟೇ ಡೆಲಿವರಿ ಮಾಡಿರೋದು. ಹಾಂ, ಬಿಸಿಲು ಮಾತ್ರ ಜೋರೈತೆ, ಅದೇ ಚಳಿ ಇನ್ನೂ ಕಡಿಮೆ ಆಗಿಲ್ಲ. ಅದು ಅಲ್ಲೇ ಸ್ಟ್ರಕ್ ಆಗೈತೆ ಲಿಫ್ಟು. ಹಾಂ, ಆಫ್ ಆಯಿತು. ಆನ್ ಮಾಡಿದ್ರಾ? ಹಾಂ, ಲಿಫ್ಟ್ ವರ್ಕಿಂಗ್ ಇಲ್ಲ ಅಂತೆ. ಅವಾಗಿಂದ ಹಂಗೆ ಆಯ್ತಾ? 2ನೇ ಫ್ಲೋರಲ್ಲಿ ಮತ್ತೆ ಆಫ್. ಬರ್ತೈತೆ. ಬೇಗ ಬಾರೋ, ಕೆಲಸ ಇನ್ನೂ ಐತೆ. ಏನು ಗುರು, ಬೆಳಗ್ಗೆನೆ ತಲೆನೋವು. ಲಿಫ್ಟು 402 403. ಅಯ್ಯೋ, ಅಲ್ಲೂ ಲೇಟ್ ಅಂದರೆ ಇವ್ರು ಬಾಕ್ಲ ತೆಗೈತಲ್ಲ. ಇಲ್ಲೊಂದು ಸೆಕ್ಯೂರಿಟಿ ಹತ್ರನೇ ಕೊಡ್ಬೋದಿತ್ತಲ್ಲ. ಇನ್ನೊಂದು ಸ್ವಲ್ಪ ಬಿಲ್ ಮಾಡ್ತೀನಿ. ತೆಗಿಲಿಲ್ಲ ಅಂದ್ರೆ ಸೆಕ್ಯೂರಿಟಿ ಹತ್ರನೇ ಕೊಟ್ಟೋಗೋದಷ್ಟೇ. ಅಲ್ಲಿ ಬೇರೆ ಲಿಫ್ಟ್ ವೇಟ್ ಮಾಡಿಕೊಂಡು, ಇಲ್ಲಿ ಇವ್ರು ಬಾಕ್ಲು ತೆಗಿಯೋಕ್ಕೆ ಟೈಮ್ ವೇಸ್ಟ್ ಮಾಡಿಕೊಂಡು, ಯಾರಿಲ್ಲ. ಹೋಗೋಣ ಅಣ್ಣ. 402 403 ಇಲ್ಲ ಇಡ್ಲ. 8 ನಿಮಿಷ ಫೋನ್ ಮಾಡಿ OTP ತೊಗೊಂಡು ಲಿಫ್ಟಿಗೆಲ್ಲ ವೇಟ್ ಮಾಡಿಕೊಂಡು 2 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ 8 ನಿಮಿಷ. ತಿಗ ಉರಿಸ್ಬೇಡ. ಬಿದ್ದಿರೋದಿಲ್ಲ. 10 ಪಾರ್ಸಲ್ ಇತ್ತು. 10 ಪಾರ್ಸಲಲ್ಲಿ 4 ಪಾರ್ಸಲೆಲ್ಲ ಗೇಟಲ್ಲೇ ಕೊಟ್ಟೆ. ಇನ್ನು 6 ಪಾರ್ಸಲ್ ಇದೆ. 6 ಪಾರ್ಸಲಲ್ಲಿ ಒಬ್ಬರದು 2 ಇದೆ. ಇನ್ನು 4 ಜನದ್ದು ಒಂದೊಂದಿದೆ. ಈ ಟೈಮು ಆಯಿತು 11:15 11:20 ಟೈಮು. ಏನಕ್ಕೆ ಬರುತ್ತಪ್ಪ ಇದು? ಯಾವ ಅಪಾರ್ಟ್ಮೆಂಟ್ ನೆಡ್ದೇ ಕಾಲು ನೋವು ಬರುತ್ತೆ. ಮತ್ತೆ ಇವತ್ತು ಆ ಡೆಡ್ ಎಂಡ್ಗೆ ಹೋಗ್ಬೇಕು. ಡೆಲಿವರಿ ಮುಗೀತು. ಇವಾಗಿಂದು ಬೆಳಗ್ಗೆ ತಂದಿದ್ದು ಲೋಡು 77. ಅದ್ರ ಜೊತೆ ನೆನ್ನೆದು 2 ಪಾರ್ಸಲ್ ಇತ್ತು ಡೆಲಿವರಿ ಆಗದೆ ಇರೋದು. ಅದನ್ನು ಡೆಲಿವರಿ ಮಾಡಿದ್ದೀನಿ.
89 ಹಾಂ ಹಾಂ ಟೋಟಲ್ 79 ಪಾರ್ಸಲು. 79 ಪಾರ್ಸಲಲ್ಲಿ ಒಂದು ಪಾರ್ಸಲ್ ಡೆಲಿವರಿ ಆಗಿಲ್ಲ. 78 ಆಗಿದೆ. ಈಗ ಮತ್ತೆ ಇನ್ನೊಂದು ಲೋಡ್ ಇದೆ, ಇನ್ನೊಂದು ಲೋಡ್ ತರಕ್ಕೆ ಹೋಗ್ತಿದೆ. ನೋಡಿ ಚೀಲ ಎಲ್ಲ ಖಾಲಿ ತಂದಿದ್ದು. ಇದು ಯಾವುದೋ ಅದೇ ಕಸ್ಟಮರ್ ಕಾಲ್ ಪಿಕ್ ಮಾಡಿಲ್ಲ, ಅದೊಂದು ಪಾರ್ಸಲ್ ಮಾತ್ರ ಇದೆ. ಮುಗೀತು ಡ್ಯೂಟಿ. ಟೈಮ್ ಎಷ್ಟು? 12 ಗಂಟೆಗಿಂತ ಮೊದಲೇ ಮುಗಿಸಿದ್ದೀನಿ. ಹಾಗೆ ಆಯ್ತು, 10 ನಿಮಿಷ ಆಯಿತು. ಅಲ್ಲಿ ನೆಟ್ಕೊಂಡು ಬರಬೇಕಲ್ಲ, ಟೈಮ್ ತೊಗೊಳತ್ತೆ. ಹೋಗೋಣ ಇನ್ನೊಂದು ಲೋಡ್ಗೆ. ರೆಗ್ಯುಲರ್ ರೂಟು, ಟೈಮ್ 1:15. ಏರಿಯಾ ಇಷ್ಟೇ ಇರೋದು. ಇಲ್ಲಿ ಅದೊಂದು 4 ಇದು ಡೆಲಿವರಿ ಮಾಡಿ, ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ 2 ರೋಡು. 1, 2, 3. ಇದೊಂದು ರೋಡು, ಇದೊಂದು ಫುಲ್ ಅಪಾರ್ಟ್ಮೆಂಟು. ಇದೊಂದು ಈ ಅಪಾರ್ಟ್ಮೆಂಟಿಂದನೇ 15-16 ಪಾರ್ಸಲ್ ಬಂದೈತೆ. ಇಷ್ಟೇ ನೋಡಿ, ಇದೊಂದು ಅಪಾರ್ಟ್ಮೆಂಟು, ಇದದು ಪಕ್ಕದ್ದು. ಇಷ್ಟೇ. ಈ ಕಸ್ಟಮರು ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ ಕಾಲ್ ಸೆಂಟರ್ ನಂಬರಿಂದ. ಈಗ ಅವ್ರ ಪರ್ಸ್ನಲ್ ನಂಬರ್ ಇಲ್ಲೊಂದು ಕೊಟ್ಟಿದ್ದಾರೆ, ಆ ಪರ್ಸ್ನಲ್ ನಂಬರ್ ಟ್ರೈ ಮಾಡ್ತೀನಿ. ನೆನ್ನೆನೂ ಬಂದಿದೆ, ನೆನ್ನೆನೂ ತೊಗೊಂಡಿಲ್ಲ. ಬೆಳಗ್ಗೆನೂ ಬಂದಿದೆ, ಬೆಳಗ್ಗೆನೂ ತೊಗೊಂಡಿಲ್ಲ. ಈಗ ಇಲ್ಲಿ ಒಂದು ನೋಟ್ ಅಂತ ಬಂದಿದೆ, ಆ ನೋಟಲ್ಲಿ ಅವ್ರದ್ದು ಪರ್ಸ್ನಲ್ ಫೋನ್ ನಂಬರ್ ಇದೆ. ಅದಕ್ಕೆ ಟ್ರೈ ಮಾಡ್ತೀನಿ. ಅಮೆಝಾನ್ ಡೆಲಿವರಿ ಸರ್. ಬೆಳಗ್ಗಿಂದ ಎಷ್ಟು ಸರ್ ನಿಮ್ಗೆ ಕಾಲ್ ಮಾಡ್ತೀನಿ, ನೀವು ತೆಗಿತಾನೆ ಇಲ್ಲ ಸರ್. ಇನ್ನೊಂದು ನಂಬರ್ ಮಾಡಿಬಿಡಿ, ಈ ನಂಬರ್ ಮಾಡಿ ಅಂತ ಹಾಕಿತ್ತು, ಅದು ಮಿಸ್ ಆಗಿ ಅದು ನನ್ನ ತಗ್ಗಿ ನಂಬರ್ ಇತ್ತು. ಹೌದಾ? ಇಲ್ಲೇ ಇದ್ದೀನಿ, ನೀವು ಎಸ್ ಟಿ ಲೇಔಟ್ ಹತ್ರನೇ ಇದ್ದೀನಿ. ನೋಡಿ ಹಾಂ ಬನ್ನಿ. OTP ಇದೆ, OTP ನಿಮ್ಗೆ ಬರುತ್ತಾ ಅವ್ರಿಗೆ ಹೋಗುತ್ತಾ? ಇದ್ರಲ್ಲಿ ಆ್ಯಪಲ್ಲಿ ಇರಲ್ಲ? ಹಾಂ ಆ್ಯಪಲ್ಲಿ ಇರುತ್ತೆ. ಹಾಂ ಬನ್ನಿ, ಇಲ್ಲೇ ಇದ್ದೀನಿ ಆರ್ಚ್ ಹತ್ರ. ಎರಡು ಕಾಲಿಗೆಲ್ಲ ಕೆಲಸ ಮುಗಿಸೋಣ ಅಂದ್ಕೊಂಡು ಬಂದೆ. ಕರೆಂಟ್ ಇಲ್ದಿರೋ ಪ್ರಭಾವ. ಮೆಟ್ಲು ಹತ್ಕೊಂಡು ಬಂದು ಪಾರ್ಸಲ್ ಡೆಲಿವರಿ ಮಾಡಬೇಕು. ನೋಡಿ ಇನ್ನೂ ಇದೆ. 2 ಕಾಲು ಮುಗಿಸ್ತೀನಿ ಅಂದೆ, ಇನ್ನು 25 ಪಾರ್ಸಲ್ ಪೆಂಡಿಂಗ್ ಇದೆ. ಇಲ್ಲಿ KB ವರ್ಕ್ ನಡೀತಿದೆಯಲ್ಲ, ಅದಕ್ಕೋಸ್ಕರ ಲಿಫ್ಟ್ ಇಲ್ಲ. ಆಲ್ಮೋಸ್ಟ್ ಅಲ್ಲೂ ಎಲ್ಲ ಅಪಾರ್ಟ್ಮೆಂಟ್ಗಳು ನಾನು ಈಗ ಮಾಡ್ತಿದ್ದೀನಿ, ಎಲ್ಲ ಏರಿಯಾದಲ್ಲಿ ಲಿಫ್ಟ್ಗಳು ವರ್ಕ್ ಆಗ್ತಿಲ್ಲ. ಮೆಟ್ಲು ಹತ್ಕೊಡ್ಬೇಕು. ಥ್ಯಾಂಕ್ ಯು. 10 ಮೆಟ್ಲು ಬೇಜಾರು. ಈ ಥರ ಮೆಟ್ಲು ಹತ್ಬೇಕು ಅಂದ್ರೆ ಫುಲ್ ಕಾಲನೇ ಇರುತ್ತೆ, ಟಯರ್ಡ್ ಅನಿಸುತ್ತೆ. ಇಲ್ಲೊಂದು ಅಪಾರ್ಟ್ಮೆಂಟ್ ಬಂದಿದ್ದೀನಿ. ಇಲ್ಲಿ 2 ಲಿಫ್ಟ್ ಇದೆ. 2 ಲಿಫ್ಟಲ್ಲೂ 2 ಲಿಫ್ಟು ವರ್ಕಿಂಗ್ ಇಲ್ಲ. 5 ಫ್ಲೋರ್ ಹತ್ತಬೇಕು. ಒಂದ್ಸಲ ಕಸ್ಟಮರ್ ಕಾಲ್ ಮಾಡ್ತೀನಿ, ಅವ್ರೇನಾದ್ರು ಪೇಮೆಂಟ್ ಮಾಡ್ತಂದ್ರೆ ಇಲ್ಲೇ ಇಟ್ಟು ಹೋಗ್ತೀನಿ. ಇಲ್ಲ ಅಂದರೆ ಹತ್ತಲೇಬೇಕು 5 ಫ್ಲೋರು. ಏನೋ ಮಾಡೋಕ್ಕಾಗಲ್ಲ. ಕ್ಯಾಶ್ ಆನ್ ಡೆಲಿವರಿ ಇದೆ ಇಬ್ಬರದು. ನಾವು ಒಬ್ರು 3ನೇ ಫ್ಲೋರು, ಒಬ್ರದ್ದು 5ನೇ ಫ್ಲೋರು. ಎರಡು 40 ಟೈಮು. ಇನ್ನು 16 ಪಾರ್ಸಲ್ ಇದೆ. ಇಷ್ಟು ಲೊಕೇಶನ್ ಇದೆ. ಇದೊಂದೇ ಅಪಾರ್ಟ್ಮೆಂಟು. ಇಲ್ಲ ಎಂಟ್ರಿ ಮಾಡಿಸಿ ಬಂದಿದ್ದೀನಿ. 16 ಪಾರ್ಸಲ್ ಇದೆ. 16ರಲ್ಲಿ ಆಗಲೇ 2 ಪಾರ್ಸಲ್ ಡೆಲಿವರಿ ಆಗಿದೆ. ಇನ್ನು 14 ಇದೆ. ಇಲ್ಲಿ ಯಾರಿಗೂ ಕನ್ನಡ ಬರಲ್ಲ, ಎಲ್ಲ ಬರೀ ಹಿಂದಿಯವರೇ. ಚಪ್ಪಲಿ ಬೇರೆ ಜಾರುತ್ತೆ, ಜಾರು ಬಿದ್ದರೆ ಅಷ್ಟೇ ಮುಗೀತು. ಅಪ್ಪ ನನ್ನ ಪುಣ್ಯ ಇಲ್ಲ ಹಾಕಿಲ್ಲ.
ಒಬ್ಬೊಬ್ರದ್ದು 3 ಪಾರ್ಸಲ್ ಇದೆ, ಒಬ್ರದ್ದೆ OTP ತೊಗೊಂಡು ಕೊಟ್ಟು ಹೋಗೋದು. 496-299. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ಇನ್ನು 9 ಪಾರ್ಸಲ್ ಐತೆ. ಏನು ಗುರು 3 ಗಂಟೆ? ಓಹೋ, ಎರಡು ಕಾಲು ಮುಗಿಸ್ತೀನಿ ಅಂದ ಇವತ್ತು 3 ಕಾಲು ಮುಗಿಸೋ ಥರ ಐತೆ. ಇನ್ನ ಊಟ ಮಾಡಿಲ್ಲ ಮಧ್ಯಾಹ್ನದ್ದು. OTP गोस्कर वेटिंग, बेगा। मैडम अमेज़न से आया OTP नंबर देखो मोबाइल में, क्या है ये? 53222420 53202420. ಅಲ್ಲಿ ಫೋನಲ್ಲಿ ಮಾತಾಡಿದ್ರೆ ನನಗೆ ಕೇಳಿಸ್ತಾ ಇತ್ತು. ನೀವು ತಪ್ಪು ಹೇಳೋದಾ? ಓಕೆ, ಅವ್ರು ಫೋನಲ್ಲಿ ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇತ್ತು ನಂಬರು. ಅದೇ ಬೇರೆ ನೀವು ತಪ್ಪು ಬೇರೆ ಹೇಳೋದು. ಈಗ ಕೆಲಸ ಮುಗೀತು, ಟೈಮ್ ಆಯಿತು 3:05 3:07 ಟೈಮು. ಸುಸ್ತಾಗಾಯ್ತು ಇವತ್ತು ಎಲ್ಲ. ಇಲ್ಲಿ ನೀರಲ್ಲಿ ತಿರುಗಿ ಮತ್ತು ಮೆಟ್ಲೆಲ್ಲ ಹತ್ತಿ ಡೆಲಿವರಿ ಮಾಡಿ ಕಂಪ್ಲೀಟ್ ಆಗಿದೆ. ಹೋಗೋಣ ಬೇಗ ಮನೆಗೆ. ಬಾಯ್ ಬಾಯ್, ನಾಳೆ ಸಿಗೋಣ ಮತ್ತೆ.